ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಇವತ್ತು ನಿಮ್ಮೆಲ್ಲರಿಗೋಸ್ಕರ ಮಲೆ ಮಹದೇಶ್ವರ ಬೆಟ್ಟದ ಮ್ಯಾಪ್ ಮೋಡನ್ನ ತಂದಿದ್ದೀನಿ. ಈ ಒಂದು ಮ್ಯಾಪು ಸೇಮ್ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುತ್ತಲ್ಲ, ಮಾದೇಪ್ಪಂದು ಒಂದು ಫೋಟೋ ಇರ್ತದಲ್ಲ, ಅಂದರೆ ಒಂದು ವಿಗ್ರಹ 108 ಅಡಿಯ ವಿಗ್ರಹ ಏನಿದೆ ಆ ಒಂದು ವಿಗ್ರಹ ಥರನೇ ಇರುವಂಥ ಮ್ಯಾಪ್ ಬಂದಿದೆ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಮತ್ತು ಇಂಡಿಯಾ ಗೇಮ್ಗೆ. ಅದನ್ನು ಯಾವ ರೀತಿ ಇವತ್ತು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿರ್ತೀನಿ. ವೀಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ, ಸ್ಕಿಪ್ ಮಾಡ್ದೇನೆ ವೀಡಿಯೋನ ಪೂರ್ತಿ ನೋಡಿಬಿಟ್ಟು ಕೊನೆ ತನಕ ವೀಡಿಯೋನ ನೋಡಿ ಈ ಒಂದು ಮ್ಯಾಪ್ ಮೋಡನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಬನ್ನಿ ವೀಡಿಯೋನ ಶುರು ಮಾಡೋಣ ಗೆಳೆಯರೇ. ಇನ್ನು ಗುರು, ನಮ್ಮ ಒಂದು ಮ್ಯಾಪ್ ಮೋಡಲ್ಲಿ ನಾವು ಯಾವುದೇ ರೀತಿಯ ಟ್ರಾಫಿಕ್ ಮೋಡ್ ಹಾಕ್ಕೊಂಡಿಲ್ಲ ಅಂದ್ರೂ ಈ ಒಂದು ಮ್ಯಾಪ್ ಮೋಡಲ್ಲೇ ಸುಮಾರು ಬಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಅಂದರೆ ನಮ್ಮ ಒಂದು ಕರ್ನಾಟಕ ಬಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. KSRTC ಮತ್ತು SMMS ಪ್ರೈವೇಟ್ ಬಸ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು, ಬೆಂಗಳೂರು ಕಡೆಗೆ ಕೊಳ್ಳೇಗಾಲ, ಮಳವಳ್ಳಿ, ಬಿಡದಿ, ಚನ್ನಪಟ್ಟಣ, ಮದ್ದೂರು ರೂಟ್ ಬೋರ್ಡೆಲ್ಲನೂ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು, ಮಂಡ್ಯ, ಮೈಸೂರು ಕಡೆಗೆ ಅಂತಲೂ ಇಲ್ಲಿ ಹಾಕಿದ್ದಾರೆ. ಆಮೇಲೆ ಚಾಮರಾಜನಗರ, ಗುಂಡ್ಲುಪೇಟೆ ಕಡೆಗೆ ಅಂತಲೂ ಇಲ್ಲಿ ಹಾಕಿದ್ದಾರೆ. ಆಮೇಲೆ ಅಶ್ವಮೇಧ ಬಸ್ಗಳೆಲ್ಲನೂ ಇದೆ ಈ ಒಂದು ಮ್ಯಾಪಲ್ಲಿ. ನೀವು ನೋಡ್ತಿದ್ದೀರಲ್ಲ, ನಿಮಗೆ ಈ ರೀತಿ ಅಶ್ವಮೇಧ ಬಸ್ಗಳು ಎಲ್ಲನೂ ಬರುವಂಥದ್ದು ಈ ಒಂದು ಮ್ಯಾಪ್ ಮೋಡಲ್ಲಿ. ಮಾತ್ರ ಮ್ಯಾಪ್ ಮೋಡು ಎಲ್ಲ ಚೆನ್ನಾಗೈತೆ, ಬಟ್ ರೋಡ್ ಸ್ಟ್ರಕ್ಚರ್ ಏನಿದೆ, ಒಂದು ರೋಡು, ಆ ಒಂದು ರೋಡ್ಗಳನ್ನ ಸರಿಯಾಗಿ ಕ್ರಿಯೇಟ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಅಂದರೆ ಬ್ಲ್ಯಾಕ್ ಕಲರ್ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಆ ವೈಟ್ ಕಲರ್ ಇರೋದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ. ರೋಡ್ ಓಡಿಸೋಕ್ಕೆ ಒಂಥರ ಅನಿಸುತ್ತೆ. ಬ್ಲ್ಯಾಕ್ ಕಲರ್ ರೋಡ್ ಇದ್ದಿದ್ದರೆ ಒಂಥರ ಚೆನ್ನಾಗಿರೋದು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಈ ಒಂದು ಮ್ಯಾಪ್ ಮೋಡ್ ಕ್ರಿಯೇಟ್ ಮಾಡಿರೋರು ಈ ವಿಡಿಯೋ ನೋಡ್ತಿದ್ರೆ ನನ್ನ ಒಂದು ಅನಿಸಿಕೆಯನ್ನು ನಿಮಗೆ ಹೇಳಿದ್ದೀನಿ ಅಂತ ಅಂದ್ಕೊಳ್ಳಿ ಅಷ್ಟೇ. ಬೇಜಾರನ್ನು ಮಾಡ್ಕೊಬೇಡಿ. ಇಲ್ಲಿ ನಾನು ಅನಿಸಿದ್ದೇನೆ ಹೇಳಿದ್ದೀನಿ ನಿಮಗೆ. ಇಲ್ಲಿ ಆದರೆ ರೋಡೊಂದು ಬ್ಲ್ಯಾಕ್ ಕಲರ್ ಇದ್ಬಿಟ್ಟಿದ್ರಂತೂ ಇನ್ನೂ ಮಸ್ತಾಗಿರ್ತಿತ್ತು ಮ್ಯಾಪು. ಮಾತ್ರ ಈ ಒಂದು ಮ್ಯಾಪ್ ಮಾಡಂತೂ ಚಿಂದಿ ಆಗೈತೆ ಗೆಳೆಯರ. ಆಮೇಲೆ ಡೇಂಜರಸ್ ಅಂದರೆ ಡೇಂಜರಸ್ ಘಾಟ್ಗಳು ಬರುತ್ತೆ. ಎಂತೆಂಥ ಘಾಟ್ಗಳು ಬರುತ್ತೆ ಅಂದರೆ ಟರ್ನಿಂಗ್ಸ್ಗಳು. ಇಲ್ಲಿ ಸ್ಟಾರ್ಟಿಂಗ್ ಟರ್ನಿಂಗ್ಸಲ್ಲೇ ಗೆಳೆಯರ ನಮ್ಮ ಒಂದು ಬಸ್ಸು ಹತ್ತು ಬಿಡುತ್ತೆ. ನೋಡ್ತಿದ್ರಲ್ಲ ನೀವು, ಇಲ್ಲಿ ನಮ್ಮ ಬಸ್ಸನ್ನು ಮಾತ್ರ ನುಗ್ಗಿಸ್ತಾ ಇರ್ತೀವಿ ನಾವು, ಕೆಚ್ಚೋದೇನೆ, ಎಲ್ಲೂ ನಿಲ್ಲಿಸೋದಿಲ್ಲ. ಆದರೆ ಇಲ್ಲಿ ಟರ್ನಿಂಗ್ಸ್ಗಳಲ್ಲಿ ಮಾತ್ರ ಬಸ್ನ ಟರ್ನ್ ಮಾಡೋಕ್ಕೆ ಆಗೋದಿಲ್ಲ. ಮಿಸ್ ಆದರೆ ಬಸ್ ಅಂತೂ ಕೆಳಗಡೆ ಬೀಳ್ತದೆ. ನೋಡ್ತಿದ್ರಲ್ಲಿ ಎಷ್ಟು ಡೇಂಜರಸ್ ಆಗಿದೆ ಈ ಒಂದು ಮ್ಯಾಪು ಅಂತ. ಒಂದೇ ಒಂಚೂರು ಮಿಸ್ ಆದ್ರೂ ಅಷ್ಟೇ ಬಸ್ ಅಂತೂ ಕೆಳಗಡೆ ಬೀಳೋದು ಪಿಕ್ಸು ಗೆಳೆಯರ. ನೋಡ್ತಾ ಇರ್ಬೋದು, ನಾನು ಹೆಂಗೂ ಮಾಡಿ ಈ ಒಂದು ಬಸ್ನ ಹತ್ತಿಸ್ತಾ ಇದ್ದೀನಿ ಮೇಲ್ಗಡೆಗೆ. ನೀವೂ ಅಷ್ಟೇ ಇದೇ ಥರನೇ ಕ್ಲೀನಾಗಿ ಕರೆಕ್ಟಾಗಿ ಪ್ಲೇ ಮಾಡಿ ಗೆಳೆಯರ. ನೋಡ್ತಿರಲ್ಲ, ನಾನು ಫೋಟೋ ತೊಗೊತಾ ಇದ್ದೀನಿ ಇರಲಿ ಅಂತ. ಮಾತ್ರ ನೋಡ್ತಿದ್ರಲ್ಲ ಗೆಳೆಯರ, ರೋಡೆಲ್ಲ ಯಾವ ರೀತಿ ಇದೆ ಅಂತ ಮಾತ್ರ ಬೆಂಕಿ ಆಗೈತೆ ಅಂತಲೇ ಹೇಳ್ಬೋದು. ಅಂದರೆ ಅದೊಂದೇ ನಾನು ಹೇಳಿದ ಮಿಸ್ಟೇಕ್, ಅದೊಂದೇ ಸ್ವಲ್ಪ ಏನೋ ಇಲ್ಲ ಅನ್ನೋ ಥರ ಫೀಲ್ ಹೊಡಿತಾ ಇತ್ತು. ಬ್ಲ್ಯಾಕ್ ಕಲರ್ ರೋಡು, ಇದು ಒಳ್ಳೆ ಸಿಮೆಂಟ್ ರೋಡ್ ಇರುತ್ತಲ್ಲ ಆ ಥರ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಿದ್ರಲ್ಲ ಟರ್ನಿಂಗ್ಸ್ ಎಂತೆಂಥ ಡೇಂಜರಸ್ ಟರ್ನಿಂಗ್ಸ್ ಎಲ್ಲ ಇದೆ ಈ ನಮ್ಮ ಒಂದು ಮ್ಯಾಪಲ್ಲಿ ಅಂತ. ನಮ್ಮ ಇಲ್ಲಿ ಟರ್ನಿಂಗ್ ಮಾಡೋದಕ್ಕೇ ಗೆಳೆಯರ ನಾನು ಮ್ಯಾಕ್ಸಿಮಮ್ ಅಂದ್ರೂ ಒಂದು 10 ನಿಮಿಷ ಇಲ್ಲೇ ಟರ್ನಿಂಗ್ ಮಾಡೋದಕ್ಕೆ ಆಗೋಗೈತೆ ಗೆಳೆಯರ ನನ್ನ ಟೈಮಿಂಗ್ಸ್ ಅಂತೂ. ಅಷ್ಟೊಂದು ತಲೆ ಕೆಟ್ಟೋಗಿರುವಂಥ ಟರ್ನಿಂಗ್ ಇದು. ಅಂತೂ ಇಂತೂ ಹೆಂಗೋ ಮಾಡಿ ಕೊನೆಗೆ ಒಂದು 10 ನಿಮಿಷದ ನಂತರ ಈ ಒಂದು ಟರ್ನಿಂಗ್ನ ಟರ್ನ್ ಮಾಡಿದೆ. ಇನ್ನು ಟರ್ನ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಒಂದು ಮ್ಯಾಪ್ ಮೋಡು ಬತ್ತು. ನೋಡ್ತಿದ್ರಲ್ಲ, ನಮ್ಮ ಎಂಡಿಂಗ್ ಪಾಯಿಂಟು ಇಲ್ಲಿ ಬಂದಿದೆ. ನೋಡ್ತಿರಲ್ಲ, 108 ಅಡಿ ಮಲೆ ಮಹದೇಶ್ವರ ಸ್ವಾಮಿಯ ವಿಗ್ರಹ ಇರುವಂಥ ಸ್ಥಳ ಆಗಿರುತ್ತೆ ಇದು. ಅಂದರೆ ನಮ್ಮ ಒಂದು ಗೇಮ್ನಲ್ಲಿ ರಿಯಲ್ ಲೈಫಲ್ಲೂ ಇದೆ, ಬಟ್ ಗೇಮ್ನಲ್ಲಿ ಈ ರೀತಿ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡಿದ್ದಾರೆ. ನೋಡ್ತಿದ್ರಲ್ಲ, ಸೇಮ್ ರಿಯಲ್ ಲೈಫಲ್ಲಿ ಯಾವ ರೀತಿ ಇತ್ತು ಸೇಮ್ ಅದೇ ಥರನೇ ಇದೆ ಗೆಳೆಯರ. ಮಿಸ್ ಮಾಡಿದೆ ಕಮೆಂಟ್ನಲ್ಲಿ ಉಗೆ ಮಾದಪ್ಪ ಅಂತ ಎಲ್ಲರೂ ಕಮೆಂಟ್ ಮಾಡಿ ಗುರು. ಎಷ್ಟು ಜನ ಕಮೆಂಟ್ ಮಾಡ್ತೀರ ನೋಡೋಣ. ಉಗೆ ಮಾದಪ್ಪ ಅಂತ ಕನ್ನಡದಲ್ಲಿ ಕಮೆಂಟ್ ಮಾಡಿ. ಈ ರೀತಿ ನಮ್ಮ ಒಂದು ಮಾದಪ್ಪನ ವಿಗ್ರಹ ಇರುವಂಥದ್ದಾಗಿದೆ ಗೆಳೆಯರ. ಇನ್ನು ನೋಡಿದ್ರಲ್ಲ, ಈ ಒಂದು ಮ್ಯಾಪ್ ಮಾಡಿ ಯಾವ ರೀತಿ ಇತ್ತು ಹೇಗಿತ್ತು ಅಂತ ನಾನು ಒಂಚೂರು ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ಪೂರ್ತಿ ಒಂದು ಮ್ಯಾಪ್ ಮಾಡನ್ನ ಪ್ಲೇ ಮಾಡ್ಕೊಳ್ಳಿ. ನಾನು ವೀಡಿಯೋ ಲೆಂತಿ ಆಗಬಾರ್ದು ಅಂದ್ಬಿಟ್ಟು ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ. ಇನ್ನು ಬನ್ನಿ ಒಂದು ಮ್ಯಾಪ್ ಮಾಡನ್ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಡ್ತೀನಿ ಗೆಳೆಯರ. ಈಗ ನೀವೇ ನನ್ನ ವೀಡಿಯೋ ನೋಡ್ತಿದ್ದೀರ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ಮ್ಯಾಪ್ ಮೋಡ್ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ಓಪನ್ ಆಗುತ್ತೆ. ಈ ಒಂದು ವಿಡಿಯೋನ ನೀವು ಪೂರ್ತಿ ನೋಡಬೇಕು ಗೆಳೆಯರ, ಸ್ಟಾರ್ಟಿಂಗಿಂದ ಹಿಡಿದು
ಎಂಡಿಂಗ್ವರೆಗೂ ಮಿಸ್ ಮಾಡ್ದೇ ಪೂರ್ತಿ ನೋಡಿಬಿಟ್ಟು ಪಾಸ್ವರ್ಡ್ ಕಂಡುಹಿಡ್ಕೊಳ್ಳಿ. ಪಾಸ್ವರ್ಡ್ ಇದೆ ಹಂಗೆ ಇವರು ಒಂದು ವಿಡಿಯೋಗೆ ಒಂದು ಕಮೆಂಟ್ನ ಮಾಡಿ ಗೆಳೆಯರ. ಕಮೆಂಟ್ ಮಾಡೋದನ್ನ ಯಾರೂ ಮರ್ತ್ಕೊಳ್ಳೇಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಾನು ಈ ರೀತಿ ಒಂದು ಕಮೆಂಟ್ ಮಾಡಿದ್ದೀನಿ, ನನ್ನ ಕಮೆಂಟ್ಗೆ ಬೇಕಾದ್ರೆ ನೀವು ರೀಕಮೆಂಟ್ ಮಾಡ್ಬೋದು. ಇನ್ನು ಈಗ ಇವರ ಒಂದು ಚಾನಲ್ನ ಹೆಸರನ್ನ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಮೋರ್ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದಾದ ನಂತರ ಈ ರೀತಿ ಬರುತ್ತೆ. ಇನ್ನೊಂದು ಚೂರು ಮೇಲ್ಗಡೆಗೆ ನೀವು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಮಲೆ ಮಹದೇಶ್ವರ ಮ್ಯಾಪ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಒಂದು ಸಾರಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ರೀತಿ ನಮ್ಮ ಒಂದು ಲಿಂಕ್ ಓಪನ್ ಆಗುತ್ತೆ. ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ ನಮ್ಮ ಒಂದು ಲಿಂಕು ಬಂದಿದೆ. ಇಲ್ಲಿ ನಿಮಗೆ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ಒಂದ್ಸಲ ಕ್ಲಿಕ್ ಮಾಡಿ. ಅದಾದ ನಂತರ ಈ ರೀತಿ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸ್ಕ್ರೀನ್ ವೈಟ್ ಆಗುತ್ತೆ. ಇಲ್ಲಿ ನೀವು ಸ್ವಲ್ಪ ಝೂಮ್ ಮಾಡಿದ್ರೆ ಸ್ವಲ್ಪ ನೀವು ಝೂಮ್ ಮಾಡಬೇಕಾಗುತ್ತೆ. ಝೂಮ್ ಮಾಡಿದ್ರೆ ಇಲ್ಲಿ ನಿಮಗೆ ಡೌನ್ಲೋಡ್ ಎನಿವೇ ಅಂತ ಇದೆ ನೋಡ್ತಿರ್ಬೋದು. ಎನಿವೇ ಡೌನ್ಲೋಡ್ ಅಂತ ಇದೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಬರೀ 12.29 MB ಇದೆ. ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೇ. ಇನ್ನು ನಿಮಗೆ ನಮ್ಮ ಒಂದು ಗೇಮ್ನ ಹೆಸರು ಯಾವುದಪ್ಪ ಅಂದರೆ ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ. ಈ ಒಂದು ಗೇಮು ನಿಮಗೆ ಗೂಗಲ್ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನಮಗೆ ಜೆಡ್ ಅಚೀವರ್ ಅನ್ನೋ ಒಂದು ಆ್ಯಪ್ ಬೇಕು. ಆ ಒಂದು ಆ್ಯಪ್ ಅಷ್ಟೇ ಗೂಗಲಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಫಸ್ಟ್ಗೆ ಜೆಡ್ ಅಚೀವರ್ ಆ್ಯಪ್ನ ಓಪನ್ ಮಾಡಿ ಗೆಳೆಯರೆ. ಓಪನ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ನಮ್ಮ ಒಂದು ಮ್ಯಾಪ್ ಎಲ್ಲಿರುತ್ತಪ್ಪ ಅಂದರೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೇಟಾ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಲಾಸ್ಟ್ಗೆ ಬಂದಿರುತ್ತೆ. ಇಲ್ಲಿ ನಿಮಗೆ 108 ಫೀಟ್ ಮಲೆ ಮಹದೇಶ್ವರ ಬೆಟ್ಟ ಮ್ಯಾಪ್ ಮೋಡ್ .zip ಅಂತ ಇದೆ ನೋಡ್ತಿರೋದ್ರಲ್ಲ ಅದ್ರ ಮೇಲ್ಗಡೆ ನೀವು ಒಂದು ಸಾರಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಅದ್ರ ಮೇಲ್ಗಡೆ ಒಂದು ಸಲ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಟ್ರಾಕ್ಟ್ ಇಯರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ನ ಗೆಳೆಯರೆ ನೀವು ಇಲ್ಲಿ ಹಾಕ್ಬಿಟ್ಟು ಓಕೆ ಅಂತ ಇದೆ ನೋಡಿ ಆ ಕಡೆ, ಓಕೆ ಅನ್ನೋದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಬೇಕಾಗತ್ತೆ. ನೋಡ್ತಿದ್ದೀರಲ್ಲ ಇಲ್ಲಿ ನಾನು ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ. ನಮ್ಮ ಒಂದು ಮ್ಯಾಪ್ ಎಕ್ಸ್ಟ್ರಾಕ್ಟ್ ಆಗಿ ಇಲ್ಲೇ ಮೇಲ್ಗಡೆ ಬಂದಿರುತ್ತೆ. 108 ಫೀಟ್ ಮಲೆ ಮಹದೇಶ್ವರ ಸ್ಟ್ಯಾಚು ಮ್ಯಾಪ್ ಮೋಡ್ ಬಸ್ಸೀಡ್ ಮೋಡ್ ಅಂತ ಇದೆ ನೋಡ್ತಿದ್ರಲ್ಲ ಅದ್ರ ಮೇಲ್ಗಡೆ ಅಂದರೆ 58.61 MB ಇಷ್ಟೇ MB ಆಗಿರಬೇಕು, ಇಲ್ಲಾಂದರೆ ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಅದ್ರ ಮೇಲ್ಗಡೆ ಒಂದು ಸಾರಿ 3 ಸೆಕೆಂಡ್ ಒತ್ತಿಡ್ಕೊಳ್ಳಿ. ಆಮೇಲೆ ಕತ್ರಿ ಸಿಂಬಲ್ ಕಟ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ಒಂದು ಸಾರಿ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನಿಮಗೆ ಡೌನ್ಲೋಡ್ಸ್ ಅಂತ ಇದೆ ನೋಡಿ, ಡೌನ್ಲೋಡ್ ಅಂತ. ಆ ಡೌನ್ಲೋಡ್ ಅನ್ನೋದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ. ಅದಾದ ನಂತರ ಡಿವೈಸ್ ಸ್ಟೋರೇಜ್ ಅಂತ ಇದೆಯಲ್ಲ ಆ ಡಿವೈಸ್ ಸ್ಟೋರೇಜ್ ಅನ್ನೋದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ. ಅದಾದ ನಂತರ ಬಸ್ಸಿನ್ BUSSIN ಅಂತ ಇರುತ್ತೆ, ಬಸ್ಸಿನ್ ಅಂತ ಒಂದು ಫೋಲ್ಡ್ರು ಅದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿದೆ ನೋಡ್ತಿದ್ದೀರಲ್ಲ ಬಸ್ಸಿನ್ ಅಂತ, ಅದ್ರ ಮೇಲ್ಗಡೆ ಒಂದು ಸಾರಿ ಕ್ಲಿಕ್ ಮಾಡಿ. MODS ಮೋಡ್ಸ್ ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಆಮೇಲೆ ರಟ್ಟನ್ ಚಿತ್ರ ಕಾಣಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ಒಂದು ಸಾರಿ ಕ್ಲಿಕ್ ಮಾಡಿ. ಇಲ್ಲಿ ಇಷ್ಟು ಮಾಡಿದ್ರೆ ಮುಗೀತು ನಮ್ಮ ಕೆಲಸ, 90% ಮುಗ್ದಂಗೆ ಗೆಳೆಯರ. ಇನ್ನು ಮ್ಯಾಪ್ನೇನೋ ನೀವು ಹಾಕ್ಕೊಂಡ್ರಿ ಹೆಂಗೂ ಗುರು ಆ ಒಂದು ಮ್ಯಾಪ್ನ ಪ್ಲೇ ಮಾಡೋದು ಅಂತಂದರೆ ಫಸ್ಟ್ಗೆ ನೀವೇನು ಮಾಡ್ರಪ್ಪ ಅಂದರೆ ನಮ್ಮ ಗೇಮ್ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಥವಾ ಇಂಡಿಯಾ ಗೇಮ್ನ ಡೌನ್ಲೋಡ್ ಮಾಡ್ಕೊಂಬಿಟ್ರಪ್ಪ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ರೀತಿ ನಮ್ಮೊಂದು ಗೇಮ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಪ್ಪ ನೀನು ಹೇಳು ಗುರು ಬೇಗ ಅಂತಂದರೆ ಇಲ್ಲಿ ಗೆಳೆಯರ ಕರೆಕ್ಟಾಗಿ ನೀವು ನೋಡ್ಕೊಬೇಕು ಅಷ್ಟೇ. ಸಿಂಪಲ್, ಎಷ್ಟು ಈಸಿ ಅಂದರೆ ಈಸಿ, ಸಿಂಪಲ್ ಅಂದರೆ ಸಿಂಪಲ್ ಟ್ರಿಕ್ಸ್ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ನಿಮಗೆ ಫ್ರೀ ಮೋಡು ಕ್ಯಾರಿಯರ್ ಮೋಡು ಅಲ್ಲೆಲ್ಲೂ ಇರಲ್ಲ ಗೆಳೆಯರೆ. ಇನ್ನೂ ಒಂದು ಮ್ಯಾಪು ಇಲ್ಲಿ ನಿಮಗೆ ಮೋಡ್ ಅಂತ ಇದೆ ನೋಡಿ, MOD ಮೋಡ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಆಮೇಲೆ ಮ್ಯಾಪ್ MAP ಮ್ಯಾಪ್ ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ಬಂದಿರುತ್ತೆ ನಮ್ಮ ಒಂದು ಮ್ಯಾಪು. ಇಲ್ಲಿ ಪ್ಲೇ ಅಂತ ಐತಲ್ಲ ಅದ್ರ ಮೇಲ್ಗಡೆ ಒತ್ತಿದ್ರೆ ಮುಗೀತು, ನಮ್ಮ ಒಂದು ಗೇಮು ಓಪನ್ ಆಗಿ ಮತ್ತು ನಮ್ಮ ಒಂದು ಗೇಮು ಸ್ಟಾರ್ಟ್ ಆಗುತ್ತೆ ಗೆಳೆಯರೆ. ಇಷ್ಟು ಮಾಡಿದ್ರೆ ಮುಗೀತು, ನಮ್ಮ ಒಂದು ಮಹದೇಶ್ವರ ಮ್ಯಾಪನ್ನು ನೀವು ಪ್ಲೇ ಮಾಡ್ಬೋದು.